ಸೊ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ದುಬೈಯಲ್ಲಿ ನಡೀತಾ ಇದೆ. ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಹಮ್ಮಿಕೊಂಡಿರುವ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025ಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಅದ್ಭುತವಾದ ಕರ್ನಾಟಕ ಚಿತ್ರದ ಕಲಾವಿದರಿಗೂ ಮತ್ತು ದುಬೈಲ್ ನೆಲೆಸಿರುವ ನಮ್ಮ ಎಲ್ಲ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಒಂದ್ಸರಿ ಬರ್ಬೋದಾ? ಜೋರಾದ ಚಪ್ಪಾಳೆ ಪ್ಲೀಸ್. ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು. ಸೊ ಇಲ್ಲೆಲ್ಲ ಕನ್ನಡಿಗರು ಇರೋರು, ಅವರಿಗೆಲ್ಲ ಗೊತ್ತೇ ಇರತ್ತೆ. ಸೊ ನಾವು ಪ್ರತಿ ಸತಿ ದುಬೈಗೆ ಬಂದಾಗ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಕೂಡ ಇಷ್ಟ ಆಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆದ ಜಾಗದಲ್ಲಿ, ಅದರಲ್ಲೂ ತುಂಬಾ ಇನ್ನೋವೇಟಿವ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ AI ಇರ್ಬೋದು, ಯಾವುದೇ ರೀತಿಯಾದ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡಿ ಇಲ್ಲಿ ಅದ್ಭುತವಾಗಿ ಒಂದು ಮ್ಯೂಸಿಯಂ, ಅಂದ್ರೆ ಮ್ಯೂಸಿಯಂ ಆಫ್ ಫ್ಯೂಚರ್ ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಆಡಿಟೋರಿಯಂ ಅಲ್ಲಿ ನಾವು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ತಂದ್ಕೊಡ್ತಾ ಇದೆ. ಸೊ ಅದನ್ನ ಹಮ್ಮಿಕೊಂಡಿರುವ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ಗಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ. ಇಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಪ್ರತಿಯೊಂದು ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಡಿಗ್ನಿಟರೀಸ್ ಆಗಿರ್ಬೋದು, ಎಲ್ಲರನ್ನು ಕರೆದು ನಮ್ಮ ಕನ್ನಡದವ್ರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅವ್ರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಳ್ಳೋದಿದೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಮ ನಿರೂಪಕಿ ಜಾನಕಿ ನಾರಾಯಣ್. ಸೊ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ನಮ್ಮ ಪತ್ರರಂಗವನ್ನು ಯಶಸ್ವಿಗೊಳಿಸಲು, ಅವರನ್ನು ದುಡಿಮೆ ಮಾಡುವಲು, ಸೊ ಈಗ ಅವರ ಬಗ್ಗೆ ನಾವು ತಿಳ್ಕೊಳ್ಳಲು ಒಂದು ಚಿಕ್ಕ AV ಹಾಕಲಾಗುತ್ತೆ. ಸೊ ಕ್ಯಾನ್ ವಿ ಹ್ಯಾವ್ ದ AV ಆಫ್ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಕಳೆದ 10 ವರ್ಷಗಳಿಂದ ಪತ್ರಕರ್ತರ ಏಳಿಗೆಗೆ ಮತ್ತು ಕ್ಷೇಮಾಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿದ್ದು, ಈಗಲೂ ಈ ಮಹತ್ ಕಾರ್ಯವನ್ನ ಮುಂದುವರಿಸಿಕೊಂಡು ಬಂದಿದೆ. ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಸ್ವಂತ ಮನೋರಂಜನೆಗೂ ಸಮಯ ನೀಡದೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ತೀಡಲು ಸಮಾಜಕ್ಕೆ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿರುವ ಪತ್ರಕರ್ತ ಹೆಕ್ಕಿ ಅವರು ಮಾಡಿರುವ ಸಾಧನೆಯನ್ನು ಕನ್ನಡಿಯಂತೆ ಸಮಾಜಕ್ಕೆ ತೋರುವ ಕೆಲಸ ಮಾಡುವುದರ ಜೊತೆಗೆ ಅವರನ್ನು ಮತ್ತಷ್ಟು ಹುರಿದುಂಬಿಸಲು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಪ್ರೋತ್ಸಾಹಿಸುತ್ತಿದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಪತ್ರಕರ್ತರ ಸಂಘಟನೆ ಮಾಡುವುದರ ಜೊತೆಗೆ ಪತ್ರಿಕಾ ದಿನಾಚರಣೆ, ಮಹಿಳಾ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವಾರು ಕಾರ್ಯಾಗಾರಗಳನ್ನ ಹಮ್ಮಿಕೊಂಡು ಬಂದಿದೆ. ಕರೋನಾ ಕಾಲದಲ್ಲಿ ಸಂಕಷ್ಟದಲ್ಲಿದ್ದವರಿಗೆ ಶ್ರಮಿಸಿದ್ದ ಕರೋನಾ ವಾರಿಯರ್ಸ್ಗಳಿಗೂ ಸಹ ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿದೆ ನಮ್ಮ ಸಂಸ್ಥೆ. ಕರೋನಾ ಎಂತವರನ್ನು ಬೆಚ್ಚಿ ಬೀಳಿಸಿ ಮನೆಗಳಲ್ಲಿ ಕಟ್ಟಿ ಹಾಕಿದ್ದ ಸಂದರ್ಭದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಬೀದಿಗಿಳಿದು ಅಗತ್ಯವಿದ್ದವರಿಗೆ ಬೆಡ್, ಆಕ್ಸಿಜನ್, ರೆಮಿಡಿಸಿವಿರ್ ಇಂಜೆಕ್ಷನ್ ವ್ಯವಸ್ಥೆ ಮಾಡುವಲ್ಲಿ ನಿರತವಾಗಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಗಾಧ ಬೇಸರಕ್ಕೊಳಗಾಗಿದ್ದು ಉಂಟು. ಅದೇನೆಂದ್ರೆ ನಮ್ಮೊಡನೆ ರಸ್ತೆಗಿಳಿದು ಶ್ರಮಿಸಿದ್ದ ಕೆಲವು ಪತ್ರಕರ್ತರು ಕರೋನಾ ಮಹಾಮಾರಿ ಬಲಿ ತೆಗೆದುಕೊಂಡಿತ್ತು. ಅಂತಹ ಕುಟುಂಬಕ್ಕೆ ನಮ್ಮ ಸಂಸ್ಥೆ ಉದಾರವಾಗಿ ಆರ್ಥಿಕ ಮತ್ತು ನೈತಿಕ ಬೆಂಬಲವನ್ನ ನೀಡಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪತ್ರಕರ್ತರ ಕುಟುಂಬಕ್ಕೆ ನೆರವಾಗುವ ಉದ್ದೇಶದಿಂದ ಜೀವ ವಿಮೆ ಸೌಲಭ್ಯವನ್ನು ಒದಗಿಸಿ ಅದರ ವಾರ್ಷಿಕ ಪ್ರೀಮಿಯಂ ಸಹ ಭರಿಸುತ್ತಾ ಬಂದಿದೆ. ನಮ್ಮ ದೇಶದ ಇತರೆ ರಾಜ್ಯಗಳಾದ ರಾಜಸ್ಥಾನ, ನವದೆಹಲಿ, ನೆರೆಯ ಹೈದರಾಬಾದ್, ಗೋವಾ ಸೇರಿದಂತೆ ಶ್ರೀಲಂಕಾ ಪ್ರವಾಸವನ್ನು ಏರ್ಪಡಿಸಿ ಅಲ್ಲಿನ ಪತ್ರಕರ್ತರೊಂದಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಪತ್ರಕರ್ತರ ವೃತ್ತಿಗೆ ಲವಲವಿಕೆ ತುಂಬಿದೆ. ನಮ್ಮ ಸಂಸ್ಥೆ ರಾಜ್ಯದೆಲ್ಲೆಡೆ ಫಲಪಡಿಸುವ ಉದ್ದೇಶದಿಂದ ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮ ಪ್ರತಿನಿಧಿಗಳನ್ನು ಒಗ್ಗೂಡಿಸಿ ಸದಸ್ಯತ್ವವನ್ನು ನೀಡಿ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಸದಾ ಟೊಂಕ ಕಟ್ಟಿ ನಿಂತಿರುತ್ತದೆ. ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವ ಪ್ರತಿಯೊಬ್ಬ ಮಹಾಪೋಷಕರನ್ನು ಕೃತಜ್ಞತಾ ಭಾವದಿಂದ ನಮ್ಮ ಸಂಸ್ಥೆ ಗೌರವವನ್ನು ಸಲ್ಲಿಸುತ್ತದೆ. ಹೀಗೆ ಹಲವಾರು ಜನಮೆಚ್ಚಿದ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವ ನಮ್ಮ ಸಂಸ್ಥೆ ಇದೇ ಮೊದಲ ಬಾರಿಗೆ ಸಾಗರದಾಚೆಗಿನ ಕೊಲ್ಲಿ ರಾಷ್ಟ್ರ ದುಬೈನಲ್ಲಿ ಇರುವ ಪ್ರತಿಷ್ಠಿತ ಮ್ಯೂಸಿಯಂ ಆಫ್ ದಿ ಫ್ಯೂಚರ್ ನಲ್ಲಿ ಗ್ಲೋಬಲ್ ಐಕಾನ್ ಸರ್ವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕರ್ನಾಟಕದ ಹೆಮ್ಮೆಯ ರತ್ನಗಳನ್ನು ಮತ್ತು ಅನಿವಾಸಿ ಕನ್ನಡಿಗರನ್ನು ಗುರುತಿಸಿ ಇಂದು ಈ ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬಾ ಅದ್ಭುತವಾದ ಕೆಲಸದೊಂದಿಗೆ ಒಂದು
ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಸೋಣ. ಸೊ ಈ ಕಾರ್ಯಕ್ರಮ ಮುಂದುವರಿಯೋದಕ್ಕೆ ತುಂಬಾ ಮುಖ್ಯವಾಗಿ ನಮ್ಮ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈಗ ಸ್ವಾಗತ ಮಾಡ್ಕೊಳ್ಳೋಣ ನಮ್ಮ ಶ್ರೀ ಇನ್ಮಿಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳನ್ನ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಾವು ವೇದಿಕೆ ಮೇಲೆ ಅವ್ರನ್ನ ಸ್ವಾಗತ ಮಾಡಬೇಕು. ಅವರೊಂದಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಕಾನ್ರೆಡ್ ಗ್ರೂಪ್ ನ ಅಧ್ಯಕ್ಷರಾದ ರಾಯ್ ಸಿಜೆ ಅವ್ರನ್ನ ಕೂಡ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ಇವರಿಗಾಗಿ ಜೋರಾದ ಚಪ್ಪಾಳೆ ಬರಲಿ ಎಲ್ಲರೂ, ಪ್ರತಿಯೊಬ್ರು. ನಮ್ಮ ವಿಧಾನಸಭೆ ಮಾಜಿ ಮುಖ್ಯ ಸಚಿವರಾದ ಜನಪ್ರಿಯ ಹಿರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವ್ರನ್ನ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ಜೋರಾದ ಚಪ್ಪಾಳೆ. ಅವರೊಂದಿಗೆ ನಮ್ಮ ದುಬೈ ಅಲ್ ಅಲಿ ಗ್ರೂಪ್ ಸಿಇಒ ಅವರಾದ ಯಕೂಬ್ ಅಲ್ ಅಲಿ ಅವರನ್ನು ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ಕ್ಯಾನ್ ವಿ ಹ್ಯಾವ್ ದ ದುಬೈಸ್ ಅಲ್ ಅಲೀಸ್ ಗ್ರೂಪ್ ಸಿಇಒ ಯಕೂಬ್ ಅಲ್ ಅಲಿ ಸರ್ ಆನ್ ದ ಸ್ಟೇಜ್ ಪ್ಲೀಸ್. Along with him, we'll be also calling upon Dr. Bu Abdullah sir to please come up on the stage. ಸ್ವಲ್ಪ ಜೋರಾದ ಚಪ್ಪಾಳೆ ಬರ್ಬೇಕು everybody, come on. ಅವರ ಒಟ್ಟಿಗೆ ನಮ್ಮ ಹಿರಿಯ ನಟರಾದ ಮೊಹಮ್ಮದ್ ಅಲಿ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಮತ್ತು ಫಾರ್ಚೂನ್ ಗ್ರೂಪ್ ಮುಖ್ಯಸ್ಥರಾದ ಪ್ರವೀಣ್ ಶೆಟ್ಟಿ ಅವ್ರನ್ನ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಗಣ್ಯರಿಗೂ ವೇದಿಕೆ ಮೇಲೆ ಬಂದು ಈ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಶ್ರೀನಿವಾಸ ತುಂಬಾ ಅದ್ಧೂರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿಕೊಡೋದಿಕ್ಕೆ ಗಿಡಕ್ಕೆ ನೀರ್ ಹಾಕೋದ್ರ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸೊ ಅದಕ್ಕಾಗಿ ಕಾರ್ಯಕ್ರಮ ಪ್ರಾರಂಭಗೊಳ್ಳೋಣ. ಈಗ ಅದ್ದೂರಿಯಾಗಿ ಪ್ರಾರಂಭವಾಗ್ತಿದೆ ನಮ್ಮ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್ 2025.